ಈಗ ಮುಂಚೆ ರೈತ ಇದ್ದೆ ಅಂತ ಹೇಳಿದೆ, ಮದುವೆ ಬಿಸ್ನೆಸ್ ಮಾಡಿದೆ ಸುಮಾರು ವರ್ಷ. ಈಗ ರೈತರಾಗಿದ್ದೀರಾ, ಮತ್ತೆ ಇದ್ರ ಬಗ್ಗೆ ಅಭಿಪ್ರಾಯ ಏನು ನಿಮ್ಮದು? ನಮಸ್ಕಾರ. ಏನಿಲ್ಲ, ಮುಂಚೆನೂ ಕೂಡ ನಾವು ರೈತರ ಮಕ್ಕಳೇ. ಈಗಲೂ ಕೂಡ ನಾವು ಸೆಂಟ್ರಾಗೆಲ್ಲ ಹೋಗಿ ಬೆಂಗಳೂರಿಗೆ ಹೋಯ್ದು, ರಾಜಧಾನಿಗೆ ಹೋಯ್ದು, ನಾವು ಅದು ಮಾಡ್ದು ಇದು ಮಾಡ್ದು ಅಂತ ಹೇಳೋದಕ್ಕಿಂತ ಮುಂಚೆಯಾಗಿ ಎಲ್ಲ ಮಾಡಿದ್ವಿ. ಮನುಷ್ಯ ಹುಟ್ಟಿದ ಮೇಲೆ ಪ್ರತಿಯೊಂದು ಮಾಡಬೇಕು, ಆವಾಗಲೇ ಅನುಭವ ಆಗೋಕ್ಕೆ ಸಾಧ್ಯ. ಹಾಗಾಗಿ ಮುಂಚೆ ಕೂಡ ನಾವು ಅಗ್ರಿಕಲ್ಚರೇ ಮಾಡ್ಕೊಂಡಿದ್ದು, ಅಗ್ರಿಕಲ್ಚರ್ ಫ್ಯಾಮಿಲಿನೇ ನಮ್ಮದು ಕೂಡ. ಈ ಸೆಂಟ್ರಾಗೆಲ್ಲ ಒಂದು 20-25 ವರ್ಷ ನಾವು ಬೆಂಗಳೂರಿಗೆ ಹೋಗಿದ್ದು. ಅದರ ನಂತರ ಅಲ್ಲಿ ಏನು ಕೆಲಸಗಳಿದಾವೆ ಎಲ್ಲ ಮಾಡ್ಕೊಂಬಂದು, ಬಿಸ್ನೆಸ್ ಆಗಲಿ, ಇಲ್ಲ ಸೂಪರ್ವೈಸರ್ ಕೆಲಸಗಳಾಗಲಿ, ಗಾರ್ಮೆಂಟ್ಸ್ ಆಗಲಿ, ಆಲ್ರೌಂಡ್ ಅದು ಇದು ಅಂತಲ್ಲ, ಪ್ರತಿಯೊಂದು ಕಷ್ಟಪಡ್ತೀನಿ ಅನ್ನೋದಕ್ಕೆ, ಏನು ಕೆಲಸ ಮಾಡಿದ್ರು ಕೂಡ ಜೀವನ ಎಲ್ಲೋದ್ರೂ ನಡೀತದೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು. ಯಾಕೆ ಹೇಳ್ತೀನಿ, ನನಗೆ ನಾನೇ ಉದಾಹರಣೆ, ಬೇರೆಯವ್ರಿಗೆ ಅಂತ ನಾನು ಹೇಳಲ್ಲ. ಬಟ್ ಕಷ್ಟಪಟ್ಟರೆ ಎಲ್ಲೋದ್ರೂ ಶ್ರಮ ಇದೆ. ಅದಕ್ಕೆ ತಕ್ಕನಾಗಿ ಬೆಂಗಳೂರಿಗೆ ಹೋದು ದುಡಿದು, ಆದ್ರೂ ನನ್ನ ಎಜುಕೇಷನ್ ನಾನು ಹೈಯರ್ ಎಜುಕೇಷನ್ ಅಲ್ಲ, ನಾನು ಓದೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನಮ್ಮ ತಂದೆ ತಾಯಿಗಳು ಓದಿಸೋಂಥ ಶಕ್ತಿನೂ ಕೂಡ ಅವತ್ತಿಲ್ಲ. ಊಟಕ್ಕೆ ಕಷ್ಟ ಅಂದಾಗ ಇನ್ನೆಲ್ಲಿ. ನಾನು ಬೆಂಗಳೂರಿಗೆ ಹೋಗುವಾಗ ಕಾಲಿಗೆ ಚಪ್ಪಲಿ ಇಲ್ಲ, ಉಟ್ಕೊಳಕ್ಕೆ ಹೇಳಿ ಒಂದು ಲುಂಗಿ ಹೊರದೋಗಿರೋ ಸೆರೆಟ್ ಹಾಕ್ಕೊಂಡು ಹೋದನು. ಹೇಳಿ ಆ ಥರ ಹೋಗಿ ನಾನು ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪರಮಾತ್ಮ ದಾರಿ ತೋರಿಸಿದ ದಾರಿನಲ್ಲಿ ಹೋಗಿದ್ದಕ್ಕೆ ಇವತ್ತು ನಾನು ತಿಂದು 4 ಜನಕ್ಕೆ ಅನ್ನ ಹಾಕೋವಷ್ಟು ಶಕ್ತಿ ಆ ದೇವ್ರು ಕೊಟ್ಟಾನೆ. ಹಂಗಂತೇಳಿ ಅಹಂಕಾರ ಪಡಬೇಕಾಗಿಲ್ಲ ಮನುಷ್ಯ. ಹೇಳಿ ತಗ್ಗಿ ಬಗ್ಗಿ ನಡ್ಕೊಂಡು ಅಣ್ಣ ಅಪ್ಪ ಅವ್ವ ಅಂದ್ಕೊಂಡು ಹಂಗಂತೇಳಿ ನಾಟಕ ಮಾಡಬೇಕು ಅಂತಲ್ಲ, ರಿಯಲ್ಲಾಗಿ ಮಾತಾಡಬೇಕು, ರಿಯಲ್ಲಾಗಿರಬೇಕು ಅನ್ನೋದು ನನ್ನ ಉದ್ದೇಶ. ಮತ್ತು ಅದೇ ಊರಿಗೆ ನನ್ನೂರು, ನಾನು ಎಲ್ಲೇ ಹೋದರೂ ನನ್ನೂರು ನನಗೆ ನೆಮ್ಮದಿ ಕೊಡುತ್ತೆ. ಹಾಗಾಗಿ ಇಲ್ಲಿ ಬಂದು ಇಲ್ಲಿ ನಮ್ಮ ಊರಿಗೆ ಬಂದ ಮೇಲೆ ಎಲ್ಲ ಇವರು ನಮ್ಮ ಹರೀಶು, ಪ್ರತಿಯೊಬ್ಬರು ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಹಾಕಿದ್ರು, ದಾಳಿಂಬರಿಗಳು ಹಾಕಿದ್ರು. ಚೆನ್ನಾಗಿದೆ ಮಾಡು ಅಂದರು. ನಾನು ಕೂಡ ಮಾಡಿದ್ದೀನಿ, ಚೆನ್ನಾಗಿದೆ ಇವತ್ತಿಗೆ ಈ ಮಟ್ಟಿಗೆ. ನಾನು ಹಾಳಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನೊಬ್ಬ ಓನರು. ನಾನು ಆ ಥರ ಮತ್ತು ಯಾವತ್ತೂ ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ನಾನನ್ನ ಅಹಂಭಾವ ಅಹಂಕಾರ ಬೇಡ. ನಾನೊಬ್ಬ ಕೆಲಸಗಾರ ಅಂತ ಕೆಲಸ ಮಾಡಿದರೆ ಆ ದೇವರು ಒಂದೇ ಸಲ ಒಳ್ಳೆ ಫಲ ಕೊಡ್ತಾನೆ ಅನ್ನೋದು ನನ್ನ ನಂಬಿಕೆ. ಆ ಅನುಭವ ನನಗೆ ಆಗಿದೆ, ಮುಂದಕ್ಕೂ ಆಗುತ್ತೆ. ಆ ನಂಬಿಕೆ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ. ನಮಸ್ಕಾರ.